ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರಿ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ಒಂದು ಬಟ್ಲಲ್ಲಿ ಮೆಣಸುಗಳನ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಪುಡಿಯಾಗಿ ಮಾಡ್ಕೋಬೇಕು ಅಂದಾಗ ನಮಗೆ ಮಿಕ್ಸಿ ಸಹಾಯ ಬೇಕಾಗುತ್ತೆ, ಅಥವಾ ಕುಟ್ಟಣಿಗೆಯಿಂದ ಕುಟ್ಟಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಇವತ್ತು ಇವೆರಡನ್ನೂ ಬಳಸದೆ ತುಂಬಾ ಈಸಿಯಾಗಿ ಯಾವ ರೀತಿ ನಾವು ಇದನ್ನು ಮೆಣಸು ಪುಡಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕಾಗಿ ನಾನು ಬ್ಲೆಂಡರ್ನ ಬಳಸ್ತಾ ಇದ್ದೀನಿ. ನೋಡಿ, ನಾವು ಮಜ್ಜಿಗೆ ಕಡಿಯೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ, ಆ ರೀತಿ ಬಳಸುವಂಥ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಸಹಾಯದಿಂದ ತುಂಬಾ ಈಸಿಯಾಗಿ ನಾವು ಪುಡಿ ಮಾಡಿ ತೊಗೊಬೋದು. ನೆಕ್ಸ್ಟು ಒಂದು ಕವರ್ನ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಟ್ರಾನ್ಸ್ಪರೆಂಟ್ ಆಗಿರೋಂಥ ಕವರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ನಾವು ಪುಡಿ ಮಾಡಬೇಕಾಗಿರೋಂಥ ಮೆಣಸುಗಳನ್ನ ಹಾಕಿಟ್ಕೊಳ್ಳೋಣ. ಇದಾದಮೇಲೆ ಇದರಲ್ಲಿ ಬ್ಲೆಂಡರ್ನ ಇಟ್ಕೊಂಡು ನಾವು ಕವರ್ನ ಕೈಯಿಂದ ಈ ರೀತಿ ಸುತ್ತಿಟ್ಕೋಬೇಕಾದ್ರೆ, ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸುತ್ತಿಟ್ಕೋಬೇಕು. ಇವಾಗ ನಾವು ಬ್ಲೆಂಡರ್ನ ಆನ್ ಮಾಡ್ಕೊಳ್ಳೋಣ. ಈ ಥರ ಆನ್ ಮಾಡ್ಕೊಂಡು ಸ್ವಲ್ಪ ಹೊತ್ತಿಗೆ ಇಲ್ಲಿರೋಂಥ ಮೆಣಸುಗಳೆಲ್ಲನೂ ಈಸಿಯಾಗಿ ನಮಗೆ ಪುಡಿಯಾಗಿ ಸಿಗುತ್ತೆ. ನೋಡಿ, ಈಗ ಕವರ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ, ಎಷ್ಟು ಚೆನ್ನಾಗಿ ಫೈನಾಗಿ ಪೌಡ್ರ್ ಸಿಕ್ಕಿದೆ ಅಂತ. ಈ ಥರ ಮೆಣಸುಗಳು ಅಷ್ಟೇ ಅಲ್ಲದೆ ಜೀರಿಗೆ ಇರ್ಬೋದು, ಮೆಂತ್ಯ ಇರ್ಬೋದು, ಅಥವಾ ಏಲಕ್ಕಿ ಇರ್ಬೋದು, ಇವನ್ನೆಲ್ಲ ನಾವು ಕಡಿಮೆ ಪ್ರಮಾಣದಲ್ಲಿ ಪೌಡ್ರ್ ಮಾಡ್ಕೋಬೇಕು ಅಂದಾಗ ಈ ಬ್ಲೆಂಡರ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ನಾವು ಪೌಡರ್ ಮಾಡಿ ತಗೋಬಹುದು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಹಳೇದಾಗಿರುವಂತಹ ಲೆಗ್ಗಿನ್ಸ್ ಪ್ಯಾಂಟ್ನ ತಗೊಂಡಿದ್ದೀನಿ. ಇದನ್ನ ಉಪಯೋಗಿಸೋದ್ರಿಂದ ನಮ್ಮ ಕ್ಲೀನಿಂಗ್ ಕೆಲಸ ಅನ್ನೋದು ತುಂಬಾನೇ ಈಸಿ ಆಗುತ್ತೆ. ನೋಡಿ, ಈ ಲೆಗ್ಗಿನ್ಸ್ ನಲ್ಲಿ ಬರೀ ನಮಗೆ ಕಾಲಿನ ಪಾರ್ಟ್ ಮಾತ್ರ ಬೇಕಾಗಿರೋದ್ರಿಂದ ಅಲ್ಲಿ ತನಕ ನಾವು ಕಟ್ ಮಾಡಿ ತಗೋಣ. ಈ ರೀತಿ ಕಟ್ ಮಾಡಿ ತಗೊಂಡಿರುವಂಥ ಲೆಗ್ಗಿನ್ಸ್ ಪ್ಯಾಂಟ್ನ ಬಳಸ್ಕೊಂಡು ಈಸಿಯಾಗಿ ನಾವು ಫ್ಯಾನನ್ನು ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾವು ಫ್ಯಾನನ್ನು ಪ್ರತಿದಿನ ಪ್ರತಿ ಸಲ ಉಪಯೋಗಿಸೋದ್ರಿಂದ ಅದರಲ್ಲಿ ಧೂಳು ಕೊಳೆ ಅನ್ನೋದು ತುಂಬಾ ತುಂಬಿರುತ್ತೆ. ಈ ಫ್ಯಾನ್ ರೆಕ್ಕೆನಲ್ಲಿ ಮೇಲೆ ಹಾಗೂ ಕೆಳಗಡೆ ಭಾಗದಲ್ಲಿ ಧೂಳು ಅನ್ನೋದು ತುಂಬಾ ಚೆನ್ನಾಗಿ ಅಂಟ್ಕೊಂಡಿರೋದ್ರಿಂದ ನಾವು ಫ್ಯಾನನ್ನು ಫುಲ್ ಸ್ಪೀಡಲ್ಲಿ ಇಕ್ಕಿದ್ರು ಅದು ತುಂಬ ನಿಧಾನಕ್ಕೆ ಓಡ್ತಾ ಇರುತ್ತೆ. ಈ ರೀತಿ ಇರುವಂಥ ಫ್ಯಾನನ್ನು ನಾವು ಜಸ್ಟ್ ಹಾಗೆ ಕ್ಲೀನ್ ಮಾಡೋದ್ರಿಂದ ಆ ಡಸ್ಟ್ ಎಲ್ಲನೂ ಹಾಗೆ ಕೆಳಗಡೆ ಬೀಳ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಕೆಲವರಿಗೆ ಅಲರ್ಜಿ ಕೂಡ ಆಗ್ಬೋದು. ಆ ರೀತಿ ಆಗದೆ ನೋಡಿ, ತುಂಬಾ ನೀಟಾಗಿ ಸ್ವಲ್ಪ ಡಸ್ಟ್ ಕೂಡ ಕೆಳಗಡೆ ಬೀಳದೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಲೆಗ್ಗಿನ್ಸ್ ಪ್ಯಾಂಟ್ನ ಬಳಸ್ಕೋಬೋದು. ನೋಡಿ, ಲೆಗ್ಗಿನ್ಸನ್ನು ಈ ರೆಕ್ಕೆನಲ್ಲಿ ಹಾಗೆ ಹಾಕ್ತಾ ಇದೀನಿ. ನೋಡಿ, ಫ್ಯಾನ್ ರೆಕ್ಕೆನಲ್ಲಿ ಎರಡೂ ಕಡೆನೂ ಧೂಳಿರೋದ್ರಿಂದ ಈ ಥರ ನಾವು ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಪೂರ್ತಿಯಾಗಿ ಈ ರೀತಿ ಹಾಕ್ಕೊಂಡು ಮತ್ತೆ ನಾವು ಬಟ್ಟೆನ ಟೈಟಾಗಿ ಇಟ್ಟು ಹಿಂದೆ ಕೇಳಿದಾಗ ಅದರಲ್ಲಿರುವಂಥ ಧೂಳೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಇದೇ ರೀತಿಯಲ್ಲೇ ಫ್ಯಾನಲ್ಲಿರುವಂಥ 3 ರೆಕ್ಕೆನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ಸೆಂಟ್ರಲ್ಲಿರುವಂಥ ಇದನ್ನು ಸಹ ನಾವು ಬಟ್ಟೆಯಿಂದ ಈಸಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನಮಗೆ ಡಸ್ಟ್ ಅಲರ್ಜಿ ಆಗೋದಿಲ್ಲ, ಜೊತೆಗೆ ಫ್ಯಾನು ಕೂಡ ತುಂಬ ಸ್ಪೀಡಾಗಿ ಹೋಗುತ್ತೆ. ನೋಡಿ, ಕ್ಲೀನ್ ಮಾಡೋದಕ್ಕೆ ಬಳಸಿರೋಂಥ ಲೆಗ್ಗಿನ್ಸ್ ಪ್ಯಾಂಟ್ನ ತೋರಿಸ್ತಾ ಇದೀನಿ. ಇದ್ರ ಒಳಗಡೆ ಎಷ್ಟು ಧೂಳು ಕಲೆಕ್ಟ್ ಆಗಿದೆ ಅಂತ. ಇನ್ಮೇಲೆ ಮನೇಲಿರುವಂಥ ಫ್ಯಾನ್ ಕ್ಲೀನ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ ಆಗುತ್ತೆ. ಇನ್ನು ಈ ಲೆಗ್ಗಿನ್ಸ್ ಪ್ಯಾಂಟ್ನಲ್ಲಿರುವಂಥ ಇನ್ನೊಂದು ಲೆಗ್ ಪೀಸ್ನ ಕೂಡ ಕಟ್ ಮಾಡ್ಕೋತಾ ಇದೀನಿ. ಇದನ್ನು ಸಹ ನಾವು ಈಸಿಯಾಗಿ ಕ್ಲೀನಿಂಗೋಸ್ಕರ ಬಳಸ್ಕೋಬೋದು. ನೋಡಿ, ಕಟ್ ಮಾಡ್ಕೊಂಡಿರುವಂತಹ ಈ ಲೆಗ್ಗಿನ್ಸ್ ಪೀಸ್ನ ನಾನು ಪೊರ್ಕೆನಲ್ಲಿ ಹಾಕಿಟ್ಕೋತಾ ಇದೀನಿ. ನೋಡಿ, ಪೊರ್ಕೆನಲ್ಲಿ ಈ ರೀತಿ ನಾವು ಕೆಳಗಡೆಯಿಂದ ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಮೇಲ್ಗಡೆ ಬರೋವಂಥ ಈ ಬಟ್ಟೆನ ನಾವು ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕೋಣ, ಪಿಚ್ಕೊಳ್ದಿರೋದಕ್ಕೋಸ್ಕರ. ಈ ರೀತಿ ಪೊರ್ಕೆನಲ್ಲಿ ಲೆಗ್ಗಿನ್ಸ್ ಪ್ಯಾಂಟ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನ ಸೈಡ್ಗೆ ಇಟ್ಕೊಂಡು ಕ್ಲೀನಿಂಗ್ಗೆ ಬೇಕಾಗಿರೋಂಥ ಲಿಕ್ವಿಡ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ನ್ಯಾಪ್ಥಲಿನ್ ಬಾಲ್ನ ತಗೊಂಡಿದ್ದೀನಿ. ಒಂದೇ ಒಂದಷ್ಟು ತಗೊಂಡಿದ್ದೀನಿ. ಅದನ್ನ ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತಗೋಣ. ನೆಕ್ಸ್ಟ್ ಇದ್ರ ಜೊತೆಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದೀನಿ. ಈ ಮೂರನ್ನು ಹಾಕೊಂಡಾದ್ಮೇಲೆ ಇದ್ರಲ್ಲಿ ನಾವು ಕೊನೆಯದಾಗಿ 3/4 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂಥ ಲಿಕ್ವಿಡ್ನ ನಾವು ಕ್ಲೀನಿಂಗೋಸ್ಕರ ಬಳಸ್ಕೋಬಹುದು. ಇದನ್ನ ನಾವು ಒಂದು ಬಾಟಲ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗೆಲ್ಲ ಯೂಸ್ ಮಾಡ್ಕೋಬಹುದು. ನಾನು ಇದನ್ನ ಸ್ಪ್ರೇ ಬಾಟಲ್ನಲ್ಲಿ ಹಾಕೋತಾ ಇದೀನಿ. ಸ್ಪ್ರೇ ಬಾಟಲ್ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಂಡು ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಲಿಕ್ವಿಡ್ನ ನಾವು ಪೊರ್ಕೆ ಮೇಲೆ ಹಾಕಿರೋಂಥ ಲೆಗ್ಗಿನ್ಸ್ ಮೇಲ್ಗಡೆ ಸ್ಪ್ರೇ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಮಾಡಬೇಕಾಗಿಲ್ಲ, ಸ್ವಲ್ಪ ಅಷ್ಟೇ ಮಾಡಿದ್ರೆ ಸಾಕಾಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ ಪೊರ್ಕೆನ ಉಪಯೋಗಿಸ್ಕೊಂಡು ಈಸಿಯಾಗಿ ನಾವು ಮನೆಯಲ್ಲೆಲ್ಲ ಧೂಳು ಹೊಡ್ಕೋಬೋದು. ಮನೇಲಿ ಎಲ್ಲಂದರೆ ಅಲ್ಲಿ ಜೇಡು ಅನ್ನೋದು ಗೂಡು ಕಟ್ತಾನೆ ಇರುತ್ತೆ. ಇದನ್ನು ನಾವು ಎಷ್ಟೇ ಸಲ ಕ್ಲೀನ್ ಮಾಡಿಕೊಂಡ್ರು ಮತ್ತೆ ಮತ್ತೆ ಸೇರ್ತಾನೆ ಇರುತ್ತಲ್ವಾ. ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಈ ಥರ ನಾವು ಕ್ಲೀನ್ ಮಾಡೋದ್ರಿಂದ ಮತ್ತೆ ಆ ಜಾಗದಲ್ಲಿ ಗೂಡು ಕಟ್ಟೋದಿಲ್ಲ. ಅಷ್ಟೇ ಅಲ್ಲದೆ ಕೆಲವೊಂದು ಧೂಳುಗಳಿದ್ರೂ ಅದು ಯಾವುದು ಕೆಳಗಡೆ ಬೀಳ್ದೇನೆ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕ್ಲೀನಿಂಗ್ಗೆ ಬಳಸಿರೋ ಅಂಥ ಲಿಕ್ವಿಡ್ನ ಟೇಸ್ಟಿಂದ ಹಾಗೂ ಸ್ಮೆಲ್ಲಿಂದ ಖಂಡಿತವಾಗ್ಲೂ ಈ ಜಾಗದಲ್ಲೆಲ್ಲ ಹಲ್ಲಿಗಳ ಓಡಾಟ ಅನ್ನೋದಿರೋದಿಲ್ಲ. ಖಂಡಿತವಾಗ್ಲೂ ಅವೆಲ್ಲನೂ ಮನೆ ಬಿಟ್ಟು ಹೊಟ್ಟೆ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಧೂಳು ಹೊಡಿ
ಬೇಕು ಅಂದಾಗ ಈ ಟಿಪ್ಸ್ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಯೂಸ್ ಆಗುತ್ತೆ. ಪ್ರತಿ ವರ್ಷನೂ ಬೀರುನಲ್ಲಿ ರಾಶಿ ರಾಶಿ ಬಟ್ಟೆಗಳು ಸೇರ್ತಾ ಹೋಗುತ್ತೆ. ಇದರಿಂದ ಬೀರುನಲ್ಲಿ ಜಾಗನೇ ಇಲ್ಲದೆ ಹೋಗುತ್ತೆ. ಆ ರೀತಿ ಇದ್ದಾಗ ಅದಕ್ಕಾಗಿ ನಾವು ಹಳೆದಾಗಿರುವಂತ ಟೂತ್ ಬ್ರಷ್ ನ ಬಳಸ್ಕೊಳ್ಳೋಣ. ಇದನ್ನ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಎಷ್ಟೇ ಬಟ್ಟೆಗಳಿದ್ರು ಅದನ್ನ ನಾವು ನೀಟಾಗಿ ಬೀರುನಲ್ಲಿ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಅದು ಹೇಗೆ ಅನ್ನೋದು ನೋಡೋಣ. ಇದಕ್ಕಾಗಿ ಒಂದು 5ರಿಂದ 6 ಬ್ರಷ್ ಬೇಕಾಗುತ್ತೆ. ನೆಕ್ಸ್ಟು ಈ ಬ್ರಷ್ ಮೇಲ್ಗಡೆ ಇರುವಂಥ ಇದನ್ನು ನಾವು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ, ಕತ್ರಿಯಿಂದ ಕಟ್ ಮಾಡ್ಕೊಂಡಾಗ ಈಸಿಯಾಗಿ ಕಟ್ ಆಗುತ್ತೆ, ಅಥವಾ ಬೆಂಕಿಯಿಂದ ಬೇಕಾದರೆ ಇದನ್ನೆಲ್ಲ ಸುಟ್ಟು ತಗೋಬೋದು. ಈ ರೀತಿ ಮಾಡಿ ತೊಗೊಂಡಾದ್ಮೇಲೆ ಇದಿನ್ನೂ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಇದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಗಮ್ ಟೇಪ್ನ ನಾನು ಅಂಟಿಸ್ಕೊತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಕಲರ್ ಟೇಪ್ ಇದ್ದರೆ ಅದನ್ನು ಕೂಡ ಅಂಟಿಸ್ಕೋಬೋದು, ಅಥವಾ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಇದ್ದರೆ ಅದನ್ನು ಕೂಡ ನೀವು ಅಂಟಿಸ್ಕೋಬೋದು. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಇರಬೇಕು, ಅದಕ್ಕೋಸ್ಕರ ನೋಡಿ ಇದೇ ರೀತಿಯಲ್ಲೇ ಎಲ್ಲ ಬ್ರಷ್ನು ಮಾಡಿ ತೊಗೊಂಡಿದ್ದೀನಿ. ಇದಾದಮೇಲೆ ಈ ಬ್ರಷ್ನ 2 ಸೈಡ್ನಲ್ಲೂ ನಾವು ಚಿಕ್ಕದಾಗಿ ಹೋಲ್ಸ್ ಹಾಕೋಣ. ಎಲ್ಲ ಬ್ರಷ್ನಲ್ಲೂ ಹೋಲ್ಸನ್ನು ಹಾಕೊಂಡಾದ್ಮೇಲೆ ಗಟ್ಟಿಗಿರೋವಂಥ ದಾರದುಂಡಿನ ತೊಗೊಂಡಿದ್ದೀನಿ. ಇವಾಗ ನಾವು ದಾರನ ಬ್ರಷ್ನಲ್ಲಿರೋವಂಥ ಹೋಲ್ಸ್ನಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ನಾವು ದಾರನ ಬಿಟ್ಟು ಅಲ್ಲಿ ನಾವು ಗಂಟು ಹಾಕೋಣ. ಇದೇ ರೀತಿಯಲ್ಲೇ ಪ್ರತಿಯೊಂದು ಬ್ರಷ್ನು ನಾನು ಹಾಕೋತಾ ಇದ್ದೀನಿ. ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಬ್ರಷ್ನ ಸ್ಪೇಸ್ ಬಿಟ್ಟು ಹಾಕೋಣ. ಒಂದು ಸೈಡ್ ಈ ರೀತಿ ಹಾಕೊಂಡಾದ್ಮೇಲೆ ಇನ್ನು ಆಪೋಸಿಟ್ ಸೈಡ್ನಲ್ಲೂ ಇದೇ ಥರ ಹಾಕೋಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಹಾಕೊಂಡಾದ್ಮೇಲೆ ನೋಡೋದಕ್ಕೆ ಹೀಗಿರುತ್ತೆ. ಇದನ್ನ ನಾನು ಬೀರು ಡೋರ್ ಸೈಡ್ನಲ್ಲಿ ಈ ಥರ ಕಂಬಿ ಕೊಟ್ಟಿರ್ತಾರಲ್ವಾ, ಅಲ್ಲಿ ತಗ್ಲಾಕೊಂಡಿದ್ದೀನಿ. ಇವಾಗ ಇದರಲ್ಲಿ ಬೀರುನಲ್ಲಿ ಎಕ್ಸ್ಟ್ರಾ ಇರುವಂಥ ಬಟ್ಟೆಗಳನ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಅಂದರೆ ನಾನು ಇದರಲ್ಲಿ ಸೀರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂತ. ಈ ಥರ ಸೀರೆಗಳಷ್ಟೇ ಅಲ್ಲದೆ ಇದಕ್ಕೆ ಬದಲಾಗಿ ಚೂಡಿದಾರ್ ಇರ್ಬೋದು, ಅಥವಾ ಶರ್ಟು, ಪ್ಯಾಂಟು ಇವೆಲ್ಲನೂ ಕೂಡ ಈಸಿಯಾಗಿ ಇಟ್ಕೊಂಡು ಆರ್ಗನೈಸ್ ಮಾಡ್ಕೋಬಹುದು. ನೋಡೋದಕ್ಕೂ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಇದೇ ರೀತಿಯಲ್ಲಿ ಇನ್ನೊಂದು ಕೂಡ ರೆಡಿ ಮಾಡಿಕೊಂಡು ಅದನ್ನು ಸಹ ನಾವು ಬೀರು ಡೋರ್ನಲ್ಲಿ ಇಟ್ಕೊಂಡಾಗ ತುಂಬ ಬಟ್ಟೆಗಳನ್ನ ಬೀರುನಲ್ಲಿ ಆರ್ಗನೈಸ್ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾವು ಡೋರ್ ಸೈಡ್ನಲ್ಲಿ ಇಟ್ಕೊಳ್ಳೋದ್ರಿಂದ ಬೀರನ್ನ ಕ್ಲೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೇನೋ ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತವಾಗ್ಲೂ ಇಲ್ಲ. ನೋಡಿ, ಈಸಿಯಾಗಿ ನಾವು ಕ್ಲೋಸ್ ಮಾಡಿ ಓಪನ್ ಕೂಡ ಮಾಡ್ಕೋಬೋದು. ಈ ರೀತಿ ಬೀರುನಲ್ಲಿ ಅಷ್ಟೇ ಅಲ್ದೇನೆ ಇನ್ನು ಹೊರಗಡೆ ಕೂಡ ಇಟ್ಟು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಇದು. ನೀವು ಸಹ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆಯಿತು ಅಂದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಒಂದು ತುಂಡು ಶುಂಠಿನ ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಳ್ಳೋಣ. ನೆಕ್ಸ್ಟು ನಮಗೆ ಶುಂಠಿ ರಸ ಮಾತ್ರ ಬೇಕಾಗಿರೋದ್ರಿಂದ ಈ ಥರ ಮೊದಲು ತುರ್ಕೊಂಡು ಅದಾದಮೇಲೆ ನಾವು ಫಿಲ್ಟರಿಂದ ಫಿಲ್ಟರ್ ಮಾಡಿ ತೊಗೊಳ್ಳೋಣ. ಈ ರೀತಿ ಫಿಲ್ಟರ್ ಮಾಡಿದ್ಮೇಲೆ ಬಂದಿರುವಂಥ ಶುಂಠಿ ರಸದಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ, ಇದಾದಮೇಲೆ ಒಂದು 10 ಡ್ರಾಪ್ಸ್ ಅಷ್ಟು ವಿನಿಗರ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಕೊನೆಯದಾಗಿ ನಾವು ಮನೇಲಿ ಯೂಸ್ ಮಾಡುವಂಥ ಟೂತ್ ಪೇಸ್ಟನ್ನು ಹಾಕೋಣ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂಥ ಪೇಸ್ಟನ್ನ ಬಳಸ್ಕೊಂಡು ನಾವು ಹಲ್ಲುಜ್ಕೊಳ್ಳೋಣ. ಖಂಡಿತವಾಗ್ಲೂ ಈ ಪೇಸ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹಲ್ಲಿನ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಬಾಯಲ್ಲಿ ಹುಳುಕಲ್ ಇರ್ಬೋದು, ಅಥವಾ ಹಳ್ಳಿ ಬಣ್ಣಕ್ಕೆ ಬದಲಾಗಿರುವಂಥ ಹಲ್ಲಿರ್ಬೋದು, ಅಥವಾ ಕಾಫಿನ ಕೆಲವರು ಹೆಚ್ಚಾಗಿ ಕುಡಿಯೋದ್ರಿಂದ, ಎಲಡಿಗೆ ಹಾಕೋದ್ರಿಂದ, ಬೀಡ ಹಾಕೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ಹಲ್ಲು ಅನ್ನೋದು ತುಂಬಾನೇ ಕರೆ ಕಟ್ಬಿಟ್ಟಿರುತ್ತೆ. ಇದ್ರ ಜೊತೆಗೆ ಕೆಟ್ಟ ವಾಸನೆ ಕೂಡ ಬರ್ತಿರುತ್ತಲ್ವಾ, ಆ ರೀತಿ ಇರುವಂಥ ಹಲ್ಲಿನ ಪ್ರಾಬ್ಲಮ್ನೆಲ್ಲ ಈ ಪೇಸ್ಟ್ನ ಉಪಯೋಗಿಸೋದ್ರಿಂದ ಸರಿ ಮಾಡ್ಕೋಬಹುದು. ಈ ಪೇಸ್ಟ್ನ ಒಂದ್ಸಲ ನಾವು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟು 4ರಿಂದ 5 ದಿನ ತನಕ ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಬೇಕಾಗುತ್ತೆ. ಈ ರೀತಿ ನಾವು ಬ್ರಷ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹಲ್ಲಿನ ಕರೆ ಎಲ್ಲ ಹೋಗಿ ಹಲ್ಲು ತುಂಬಾನೇ ಚೆನ್ನಾಗಿ ಕ್ಲೀನಾಗಿ ವೈಟಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.